ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಈ ವೇಸ್ಟ್ ಡಿಕಂಪೋಸರ್ ಬಗ್ಗೆ. ತುಂಬ ದಿನಗಳ ಹಿಂದೆ ಆಲ್ರೆಡಿ ಈ ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡೋದು ಹೇಗೆ, ಯಾವ ರೀತಿ ಇದನ್ನು ಡ್ರಮ್ಮಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು, ಏನು ಈ ಕಲ್ಚರ್ ಏನು ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ದೆ. ಎಗೇನ್ ಇವತ್ತು ಈ ವೇಸ್ಟ್ ಡಿಕಂಪೋಸರ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಡಾಕ್ಟರ್ ಕೃಷ್ಣಚಂದ್ರ ಅಂತಾರೆ. ಸೊ ಅವ್ರದ್ದೊಂದು ಬ್ರ್ಯಾಂಡ್ ಇದೆ, DKC ಅಂತ ಇಲ್ಲಿ ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಂಪ್ನಿ, ಅವ್ರದ್ದು ಒಂದು ಕಂಪ್ನಿ, ಅವರೇ ಈ ವೇಸ್ಟ್ ಡಿಕಂಪೋಸರ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದಂಥವ್ರು. ಸೊ ಅವ್ರ ಬಗ್ಗೆನೂ ಒಂದಷ್ಟು ಮಾಹಿತಿ ಕೊಡಿ ಸರ್, ಅವ್ರ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಡಿ, ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮಾಹಿತಿ ಕೊಡಿ ಅಂದ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ ಒಂದಿಬ್ಬರು ಕೇಳಿದರು. ಸೊ ಅದಕ್ಕೋಸ್ಕರನೇ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂತಂದರೆ ಅವ್ರನ್ನ ಕಾಂಪಿಟೇಟರ್ ಆಗಿ ನಾವು ಯಾವತ್ತೂ ನೋಡಬಾರ್ದು. ಸೊ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಹೌದು, ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ತಿಳಿಸೋದ್ರಲ್ಲೇ ಖುಷಿ ಪಡಬೇಕು. ಸೊ ಡಾಕ್ಟರ್ ಕೃಷ್ಣಚಂದ್ರ, ಈ DKC ಅನ್ನೋವಂಥವ್ರು ಇದ್ದಾರಲ್ಲ, ಸೊ ಅವ್ರದ್ದು ಫೋಟೋ ಕೂಡ ಅವರು ತೀರ್ಕೊಂಡ್ರು ಅನಿಸುತ್ತೆ. ಸೊ ಅವ್ರದ್ದು ಒಂದು ಫೋಟೋ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಅವರೇ ಫಸ್ಟು ಲ್ಯಾಬ್ಗಳಲ್ಲಿ ಈ ರೀತಿಯ ಒಂದು ವೇಸ್ಟ್ ಡಿಕಂಪೋಸರ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು. ಸೊ ಅವರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ತುಂಬ ಜನ ಆ ಮದರ್ ಕಲ್ಚರ್ನ ತಗೊಂಡು ಅದನ್ನು ಮಲ್ಟಿಪ್ಲೈ ಮಾಡಿ ಈ ರೀತಿ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋಗಳಲ್ಲಿ ಬರೀ 50 ರೂಪಾಯಿ 60 ರೂಪಾಯಿಗೆ ಡಬ್ಬಗಳನ್ನ ಸೇಲ್ ಮಾಡ್ತಿದ್ದಾರೆ. ಸೊ ಈ ಡಬ್ಬದೊಳಗೆ ಇರುವಂಥದ್ದು ಒರಿಜಿನಲ್ ಕಲ್ಚರ ಇಲ್ವಾ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಬಟ್ ಈ ವೇಸ್ಟ್ ಡಿಕಂಪೋಸರ್ ಅವ್ರು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ವೇಸ್ಟ್ ಡಿಕಂಪೋಸರ್ ಅವಶ್ಯಕತೆನ ಅನ್ನುವಂಥದ್ದು ತಿಳಿಸ್ತೀನಿ ಸ್ನೇಹಿತರೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ನಾವು ಏನೇ ಆಹಾರ ತಿಂದರೂ ಕೂಡ ನಮ್ಮ ಹೊಟ್ಟೆ ಒಳಗಿರುವಂಥ ಬ್ಯಾಕ್ಟೀರಿಯಾಗಳು ಅದನ್ನು ಬ್ರೇಕ್ ಡೌನ್ ಮಾಡಿ ನಮ್ಮ ಜೀರ್ಣಾಂಗಕ್ಕೆ ಎಲ್ಪ್ ಮಾಡಿ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳನ್ನ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಎಲ್ಪ್ ಮಾಡುತ್ತೆ ಅಂತ. ಸೊ ಅದೇ ರೀತಿ ನೆಲದಲ್ಲಿರುವಂತಹ ಯಾವುದರಲ್ಲಿ ಈಗ ಒಂದು ಎಲೆ, ಒಣಗಿರೋ ಎಲೆ ಆಗಿರ್ಬೋದು, ಮರ ಆಗಿರ್ಬೋದು, ಯಾವುದೋ ಒಂದು ಏನೋ ವೇಸ್ಟನ್ನ ಡಿಕಂಪೋಸ್ ಮಾಡೋಕ್ಕೆ ಒಂದಷ್ಟು ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಇರುತ್ತೆ. ಯಾವ ರೀತಿ ನಾವು ತಿಂದಂಥ ಆಹಾರ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಆಗುತ್ತಲ್ಲ, ಅದೇ ರೀತಿ ಪ್ರತಿಯೊಂದು ಆರ್ಗ್ಯಾನಿಕ್ ಮ್ಯಾಟ್ರು ಕೂಡ ಈ ನೆಲದಲ್ಲಿ ಡಿಕಂಪೋಸ್ ಆಗುತ್ತೆ. ಸೊ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ನೈಟ್ರೋಜನ್ನ ಡಿಕಂಪೋಸ್ ಮಾಡಿ ನಮ್ಮ ಗಿಡ ಮರಗಳಿಗೆ ಕೊಡುತ್ತೆ. ಒಂದಷ್ಟು ಬ್ಯಾಕ್ಟೀರಿಯಾಗಳು ಪೊಟ್ಯಾಶ್ನ ಕೊಡುತ್ತೆ, ಇನ್ನೊಂದಷ್ಟು ಸಲ್ಫರ್ನ ಕೊಡುತ್ತೆ. ಸೊ ಈ ರೀತಿ ಒಂದಷ್ಟು ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗಸ್ಗಳು ಭೂಮಿಯಲ್ಲಿರುವಂಥದ್ದು ಈ ನೆಲದಲ್ಲಿ ಬಿದ್ದಂತಹ ಒಂದು ಆರ್ಗ್ಯಾನಿಕ್ ಮ್ಯಾಟ್ರನ್ನ ಡಿಕಂಪೋಸ್ ಮಾಡಿ ಅದರಲ್ಲಿರುವಂಥ ನ್ಯೂಟ್ರಿಷನ್ನ ಗಿಡ ಮರಗಳಿಗೆ ಕೊಡುತ್ತೆ. ಸೊ ಅದೇನೇ ಮ್ಯಾಟ್ರ್ ಇರುವಂಥದ್ದು. ನಾವು ಇತ್ತೀಚೆಗೆ ತುಂಬ ಪೆಸ್ಟಿಸೈಡ್ಸು, ಫಂಗಿಸೈಡ್ಸು, ಅರ್ಬಿಸೈಡ್ಸು, ದಯವಿಟ್ಟು ಕಳೆನಾಶಕನ ಹೊಡಿಬೇಡಿ. ಸೊ ಅರ್ಬಿಸೈಡ್ಸು ಅವನ್ನೆಲ್ಲ ನೆಲಕ್ಕೆ ಸ್ಪ್ರೇ ಮಾಡೋದ್ರಿಂದ ಆ ನೆಲದಲ್ಲಿ ಏನೂ ಇಲ್ಲ, ಯಾವುದೇ ಬ್ಯಾಕ್ಟೀರಿಯಾಗಳಿಲ್ಲ, ಫಂಗಸ್ಗಳಿಲ್ಲ, ಏನೂ ಇಲ್ಲ. ಸೊ ಅವು ಕೆಳಗಡೆ ಒಂದು ಎಲೆ ಬಿದ್ದರೂ ಕೂಡ ಅದನ್ನು ಡಿಕಂಪೋಸ್ ಮಾಡೋಕ್ಕೂ ಕೂಡ ಅಲ್ಲಿ ಒಂದು ಬ್ಯಾಕ್ಟೀರಿಯಾ, ವೈರಸ್ಗಳಿರಲ್ಲ, ಸೊ ಆ ಫಂಗಸ್ಗಳಿರಲ್ಲ. ಆ ರೀತಿ ನಾವು ನೆಲನ ಹಾಳು ಮಾಡಿಟ್ಟಿದ್ವಿ. ಸೊ ಅದಕ್ಕೇ ಮೋದಿಯಿಂದ ಹಿಡಿದು ಎಲ್ಲರೂ ಕೂಡ ತಿಳಿಸುವಂಥದ್ದು, ನೀವು ಕೇವಲ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಡಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಅಂತ ತಿಳಿಸುವಂಥದ್ದು. ಸೊ ಆ ನೆಲದಲ್ಲಿ ಬಿದ್ದಂಥ ಗಿಡ, ಮರ ಎಲ್ಲ ಪ್ರತಿಯೊಂದನ್ನು ಡಿಕಂಪೋಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳೇ ಈ ಡಿಕಂಪೋಸರ್ಸ್. ತುಂಬ ಸಿಂಪಲ್, OWDC ಅಂತಂದರೆ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್. ಸೊ ಅದೇನೇ ಈ ಡಬ್ಬದಲ್ಲಿ ಇರುವಂಥದ್ದು. ಇದನ್ನು ಅವರು ಯಾವ ರೀತಿ ಈ ಬ್ಯಾಕ್ಟೀರಿಯಾಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅಂತಂದರೆ, ಮಾಮೂಲಿ ನಾಟಿ ಹಸಿ ಈ ರೀತಿ ಇರುವಂಥ ಒಂದಷ್ಟು ಸಗಣಿಯಲ್ಲಿ ಅದನ್ನು ಐಸೋಲೇಷನ್ ಮಾಡಿ, ಸೆಂಟ್ರಿಫಿಕೇಷನ್ ಮಾಡಿ, ಏನೋ ಪೆಟ್ರಿ ಪ್ಲೇಟ್ಗಳಲ್ಲಿ ಬೆಳೆಸಿ ಸೈಂಟಿಫಿಕ್ಕಾಗಿ ತಿಳಿಸೋದು ಅಂದರೆ ಸೊ ಈ ರೀತಿ ಡಬ್ಬದಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡುವಂಥದ್ದು ತುಂಬ ಸಿಂಪಲ್ ಸ್ನೇಹಿತರೆ. ಸೊ ಯಾವ ರೀತಿ ಜೀವಾಮೃತದಲ್ಲಿ ನಾವು ಸಗಣಿ, ಗಂಜಲ, ಮಣ್ಣು ಮತ್ತು ಕಡಲೆ ಹಸಿಟ್ಟು ಅದನ್ನೆಲ್ಲ ಹಾಕಿ 200 ಲೀಟ್ರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಒಂದು 5-6 ದಿನದ ನಂತರ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಏನಂತಂದರೆ ನಾವು ಸಗಣಿನ ಯೂಸ್ ಮಾಡಲ್ಲ ಅಷ್ಟೇ. ಸೊ ಅದನ್ನೇನು ನಾನು ಎಕ್ಸ್ಪ್ಲೇನ್ ತೋರಿಸೋವಷ್ಟು ಏನಿಲ್ಲ, ತುಂಬ ಜನ ಆಲ್ರೆಡಿ ಯೂಸ್ ಮಾಡಿದ್ರು. ಅದ್ರ ಬದಲಾಗಿ ಕಡಲೆ ಹಸಿಟ್ಟು, ಆಮೇಲೆ ಏನು ನೀರು, ಮತ್ತು ನಮ್ಮ ಲೋಕಲ್ ನಮ್ಮ ಜಮೀನಲ್ಲಿರುವಂಥ ಮಣ್ಣು ಮತ್ತು ಇದನ್ನು ಹಾಕಿ ಬೆಲ್ಲ 2 kg ಹಾಕಿ ಮಿಕ್ಸ್ ಮಾಡಿ ಒಂದು 5-6 ದಿನ ಆದಮೇಲೆ ಇಲ್ಲಿರುವಂಥ ಬ್ಯಾಕ್ಟೀರಿಯಾ ಆ ಡ್ರಮ್ಮಲ್ಲಿ ಜಾಸ್ತಿ ಆಗುತ್ತೆ. ಅದನ್ನು ನಾವು ಇಡೀ ಜಮೀನಿಗೆಲ್ಲ ಕೊಡ್ಬೋದು. ಜಮೀನಿಗೆಲ್ಲ ಯಾವಾಗ ಕೊಡ್ತೀವಿ ಆವಾಗ ಈ ಡಿಕಂಪೋಸರ್ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಜಮೀನೆಲ್ಲ ಜಾಸ್ತಿ ಆಗುತ್ತೆ. ಸೊ ತೆಂಗಿನ ತೋಟ ಆದರೆ ತೆಂಗಿನ ಮರಗಳ ಒಂದು ಯಾವುದು ವೇಸ್ಟ್ ಇರ್ತಾವಲ್ಲ, ಹಳೆ ತೆಂಗಿನ ಗರಿಗಳಾಗಿರ್ಬೋದು, ಅವೆಲ್ಲ ಕೆಳಗೆ ಬಿದ್ದಂಥದ್ದು ಡಿಕಂಪೋಸ್ ಆಗೋಕ್ಕೆ ಇದು ಎಲ್ಪ್ ಮಾಡುತ್ತೆ. ಒಂದು 40-50 ದಿನದಲ್ಲೇ ಈ ಸಗಣಿ ಅವೆಲ್ಲ ನೋಡಿ, ಒಂದು ಅಬ್ಸರ್ವ್ ಮಾಡಿ ನೀವು, ಹಳೇದು ಒಂದಷ್ಟು ಈ ನಾಟಿ ಹಸು, ನಾಟಿ ತಳಿ ಇವೆಲ್ಲ ಇರ್ತಾವಲ್ಲ, ಅವುಗಳ ಸಗಣಿ ಒಂಥರ ಗಮ್ ಅನ್ನುತ್ತೆ, ಸ್ಮೆಲ್ ಬರುತ್ತೆ. ನಾನು ಮೈಸೂರು ಕಡೆ ಎಲ್ಲ ಹೋದಾಗ ಅಬ್ಸರ್ವ್ ಮಾಡ್ತೀನಿ, ಮೈಸೂರಲ್ಲಿ ಈ ಬೀದಿಲೆಲ್ಲ ಬಿಟ್ಬಿಟ್ಟಿರ್ತಾರೆ ಈ ಜರ್ಸಿ ಮತ್ತು HF ಇವನ್ನೆಲ್ಲ. ಸೊ ಅದು ಏನಾದರೂ ನೆಲದಲ್ಲಿ ಅದರ ಒಂದು ಗೋಮೂತ್ರ ಆಗಿರ್ಬೋದು,
ಒಂದು ಸಗಣಿ ಆಗಿರ್ಬೋದು, ಒಂದು ದಿನ ಬಿಸಿಲಲ್ಲಿ ಏನಾದ್ರು ಕಾದ್ಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಗಬ್ಬೊಡಿಯುತ್ತೆ. ಗಮ್ಮನಲ್ಲ, ಅದು ಸಿಕ್ಕಾಬಟ್ಟೆ ಗಬ್ಬೊಡಿಯುತ್ತೆ. ಸೊ ಅಲ್ಲಿ ಅದರ ಅರ್ಥ ಅಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ನೇಚರ್ಗೆ ಬೆನಿಫಿಟ್ ಆಗುವಂಥ ಬ್ಯಾಕ್ಟೀರಿಯಾಗಳಿಲ್ಲ ಅನ್ನುವಂಥದ್ದು ಅದರ ಅರ್ಥ. ತುಂಬ ಜನ ತಿಳಿಸ್ತಾರೆ, ಸೊ ನಾಟಿ ಹಸುವಿನಲ್ಲಿ ಏನೂ ಇಲ್ಲ, ಅದು ತಪ್ಪು. ಆ ಕಾನ್ಸೆಪ್ಟೇ ತಪ್ಪು. ನಾಟಿ ಹಸುವಿನ ಒಂದು ಸಗಣಿಲಿರುವಂಥ ಬ್ಯಾಕ್ಟೀರಿಯಾಗಳು, ಅದರಲ್ಲಿರುವಂಥ ಒಂದಷ್ಟು ಫಂಗಸನ್ನ ಡೆವಲಪ್ ಮಾಡುವಂತಹ ಒಂದು ಕ್ವಾಲಿಟಿ ಆಗಿರ್ಬೋದು, ಅದರಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಗಳು ನಮಗೆ ಬರುವಂಥ ರೋಗಗಳನ್ನು ಕಂಟ್ರೋಲ್ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕೇ ನಾಟಿ ಹಸುವಿನ ಗಂಜಲನ್ನ ಯೂಸ್ ಮಾಡಿ, ನಾಟಿ ಹಸುವಿನ ಸಗಣಿನೇ ಜೀವಾಮೃತಕ್ಕೆ ಯೂಸ್ ಮಾಡಿ ಅಂತ ತುಂಬ ಜನ ತಿಳಿಸುವಂಥದ್ದು. ಸೊ ಒಂದಷ್ಟು ಜನ ಹೆಂಗೆ ಅಂದರೆ ಅವರು ಫೀಲ್ಡ್ಗೆ ಬಂದಿರಲ್ಲ, ಅವ್ರು ಎಜುಕೇಷನ್ ಮಾಡಿರ್ತಾರೆ, ಅದಕ್ಕೆ ಒಪ್ಕೊಳ್ತೀನಿ ನಾನು. ಬಟ್ ನಾವು ಯಾವಾಗ ಪ್ರಾಕ್ಟಿಕಲಾಗಿ ಇಲ್ಲಿ ಬಂದು ಒಂದಷ್ಟು ಆ ಸಗಣಿನೂ ಯೂಸ್ ಮಾಡಿ, ಈ ಸಗಣಿನೂ ಯೂಸ್ ಮಾಡಿ, ಯಾವುದರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಾಗಲೇ ನಮಗೆ ಅದರ ಒಂದು ಪ್ರಾಮುಖ್ಯತೆನ ತಿಳಿಯೋದು. ಆವಾಗಲೇ ಜನಗಳು ಏನಕ್ಕೆ ನಮ್ಮ ಸೀನಿಯರ್ಸು ಅದನ್ನೆಲ್ಲ ತಿಳಿಸ್ತಾ ಇದ್ರು, ಏನಕ್ಕೆ ಹಸುಗಳಿಗೆ ಈಗಲೂ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಾರೆ ಅನ್ನುವಂಥ ತಿಳಿಯುವಂಥದ್ದು ನಾವು ಸೈಂಟಿಫಿಕ್ ಆಗಿ ಅದರಲ್ಲಿರುವಂಥ ಒಂದು ಗುಡ್ನೆಸ್ನ ತಿಳಿದೇನೆ. ಸೊ ಅದೇ ರೀತಿ ಆ ರೀತಿಯ ಒಂದಷ್ಟು ಹಸುವಿನ ಗೋಮೂತ್ರದಲ್ಲಿ, ಗಂಜಲದಲ್ಲಿ, ಸಗಣಿಲಿ ತೆಗೆದಂಥ ಒಂದಷ್ಟು ಬ್ಯಾಕ್ಟೀರಿಯಾಗಳೇ ಈ ವೇಸ್ಟ್ ಡಿಕಂಪೋಸರಲ್ಲಿ ಇರುವಂಥದ್ದು ಸ್ನೇಹಿತರೆ, ಬೇರೆ ಏನೂ ಇಲ್ಲ. ಡಾಕ್ಟರ್ ಕೃಷ್ಣಚಂದ್ರ ಅನ್ನುವಂಥವ್ರು ತುಂಬ ಒಂದು ಪ್ರಾಡಕ್ಟ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಅವ್ರ ವೆಬ್ಸೈಟ್ಗಳಲ್ಲಿ ಇವೆಲ್ಲ ಸಿಗುತ್ತೆ. ನಿಮ್ಗೇನಾದರೂ ಈ OWDC ಬೇಕು ಅಂತಂದರೆ ನನ್ನ ನಂಬರ್ ಸ್ಕ್ರೀನಲ್ಲಿ ಯಾವಾಗಲೂ ಡಿಸ್ಪ್ಲೇ ಆಗುತ್ತೆ. ಸೊ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ತರಿಸ್ಕೊಡುವಂಥದ್ದು. ಒರಿಜಿನಲು ಈ ಡಬ್ಬ 50 ರೂಪಾಯಿ, ನಾನು 200 ರೂಪೀಸ್ಗೆ 4 ಡಬ್ಬ ಬಂತು ಅಮೆಝಾನಲ್ಲಿ ಅಂತ ತರಿಸಿದ್ದು. ಬಟ್ ನಾವೆಲ್ಲಿ ಚೆಕ್ ಮಾಡೋಕ್ಕಾಗುತ್ತೆ? ಇದನ್ನೇನು ಮೈಕ್ರೋಸ್ಕೋಪಲ್ಲಿ ಹಾಕಿ ಇದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಇದೆಯಾ ಇದರಲ್ಲಿ, ಇಲ್ಲ ಸತ್ತೋಗಿದೆಯಾ ಅನ್ನುವಂಥದ್ದು ಕೂಡ ಸರ್ಚ್ ಮಾಡೋಕ್ಕಾಗಲ್ಲ. ಒಳ್ಳೆ ಪ್ರಾಡಕ್ಟ್ನ ತರಿಸ್ಕೊಡುವಂಥ ಜವಾಬ್ದಾರಿ ಕೆಲಸನ ನಾನು ಮಾಡ್ತೀನಿ ಸ್ನೇಹಿತರೆ. ಬಟ್ ಈಗ ಡಾಕ್ಟರ್ ಕೃಷ್ಣಚಂದ್ರ ಅನ್ನುವಂಥವ್ರು ನಮ್ಮ ಥರನೇ, ಈಗ ನನಗೂ ಒಂದು ಆಸೆ ಇದೆ, ಅದಾಗ 100% ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಏನಿಲ್ಲ. ಒಂದು ಲ್ಯಾಬ್ ಮಾಡಿ, ಒಂದು ರಿಸರ್ಚ್ ಮಾಡಿ, ಒಂದಷ್ಟು ಪ್ರಾಡಕ್ಟ್ಗಳನ್ನ ಮಾಡಿ. ಈಗ ನಮಗೂ ಅದನ್ನೇ ತುಂಬ ಜನ ಕೇಳ್ತಾರೆ, ನೀನು MSc ಮಾಡಿದೆಯಲ್ಲ, ಎಲ್ಲರೂ ಹೋಗಿ ಲೆಕ್ಚರಿಂಗ್ ಮಾಡ್ಬೋದಾಯಿತು. ಆಮೇಲೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡೋರು ತಿಳಿಸ್ತಾರೆ, ಸರ್ ನೀವು ಒಂಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಎಲ್ಲರೂ ಪಾಠ ಗೀಟ ಮಾಡೋಕ್ಕೆ ಬನ್ನಿ ಅಂದ್ಬಿಟ್ಟು ಸ್ಕೂಲ್ ಓನರ್ಗಳೆಲ್ಲ ತಿಳಿಸ್ದಾಗ, ನಾನು ಮೊದಲು ಲೆಕ್ಚರಿಂಗ್ ಮಾಡ್ತಿದ್ದೆ, ಅವರೆಲ್ಲ ತಿಳಿಸ್ತಾರೆ. ಬಟ್ ನನ್ನ ಒಂದು ಆಸೆ ಇರುವಂಥದ್ದೇ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಏನಾದರೂ ಈಗ ಕೋಳಿ ಸಾಕಾಣಿಕೆ ಮಾಡುವಂಥದ್ದು, ಮೇಕೆ ಸಾಕಾಣಿಕೆ ಮಾಡುವಂಥದ್ದು, ಇದೆಲ್ಲ ನೆಸೆಸಿಟಿ ಇದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇದರ ಒಂದು ಯೂಸಸ್ನ ತಿಳಿಸ್ಬೇಕು, ನಾಟಿ ಹಸುವಿನ ಯೂಸಸ್ನ ತಿಳಿಸ್ಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ನಾನು ಕೂಡ ಒಂದು ಕಂಪ್ನಿ ಮಾಡಬೇಕು ಅಂತ ಆಲ್ರೆಡಿ ತುಂಬ, ಈಗ ಫಸ್ಟು ಇವೆಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ದುಡ್ಡು ಕಡಿಮೆ ಇತ್ತು. ಹೋಗ್ತಾ ಈಗ ಕಂಪ್ನಿ ಸ್ಟಾರ್ಟ್ ಮಾಡುವಷ್ಟು ಒಂದಷ್ಟು ಅಮೌಂಟ್ನ ಕ್ರೋಢೀಕರಿಸಿ ಈಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಸಣ್ಣದಾಗಿ ಕಂಪ್ನಿ ಓಪನ್ ಮಾಡ್ತೀನಿ ಅಂತಂದರೆ ಒಂದು 25-35 ಲಕ್ಷ ಬೇಕು. ಸೊ ಆ ರೀತಿ ಎಲ್ಲ ಒಂದು ಸೆಟಪ್ನೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕೇಳ್ತಾರೆ, ನಿಂದು ಯಾವಾಗ PhD ಮುಗಿಯೋದು, ನಿನ್ಗೆ ಯಾವಾಗ ಡಾಕ್ಟ್ರೇಟ್ ಕೊಡೋದು ಅಂತ. ಸೊ ತುಂಬ ಜನ ಡಾಕ್ಟ್ರೇಟ್ಗಳನ್ನ ಸುಮ್ಮನೆ ಯಾವುದೋ ಒಂದು ವಿಷಯದ ಮೇಲೆ ರಿಸರ್ಚ್ ಮಾಡಿ ಒಂದಷ್ಟು ಥೀಸಿಸ್ನ ಸಬ್ಮಿಟ್ ಮಾಡಿ ಡಾಕ್ಟ್ರೇಟ್ ಅನ್ನುವಂಥ ತಗೊಬಿಡ್ತಾರೆ. ಬಟ್ ಆ ರೀತಿ ವ್ಯಕ್ತಿ ನನಗಿಷ್ಟ ಇಲ್ಲ, ಆ ರೀತಿ ವ್ಯಕ್ತಿ ನಾನು ಆಗಬಾರ್ದು ಅನ್ನುವಂಥದ್ದು ನನ್ನ ಮೈಂಡ್ಸೆಟ್ಟಲ್ಲಿರುವಂಥದ್ದು. ಸೊ ತುಂಬ ಕಲಿಯೋಕ್ಕೆ ತುಂಬ ಇದೆ. ಈಗ ಕೋಳಿಗಳಿಗೆ ಒಂದು 5-6 ವರ್ಷದಿಂದ ಕೋಳಿಗಳನ್ನ ಸಾಕಿ ಅವಕ್ಕೆ ಡಿಸೀಸ್ ಮೇಂಟೆನೆನ್ಸ್ ಮಾಡಿ, ಆ ವ್ಯಾಕ್ಸಿನ್ಗಳ ಬಗ್ಗೆ, ಫೀಡ್ ಬಗ್ಗೆ ಎಲ್ಲ ತಿಳ್ಕೊಂಡು, ಅದರ ಒಂದು ಹ್ಯಾಬಿಟ್ ಏನು, ಅದರ ಒಂದು ಲೈಫ್ ಸ್ಟೈಲ್ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು, ನೆಕ್ಸ್ಟು ಮೇಕೆಗಳಿಗೆ ಬಂದು, ಆಮೇಲೆ ಗ್ಲಿರಿಸಿಡಿಯಾ ಅವನ್ನೆಲ್ಲ ಗೊಬ್ಬರ ಅದೆಲ್ಲ ತಿಳ್ಕೊಂಡು, ಈಗ ತಳಿಗಳನ್ನ ಸುಮಾರು ನನ್ನ ಹತ್ರ ಒಂದು 40-50 ಬದನೆ ತಳಿಗಳನ್ನ ಹಾಕಿದ್ದೀನಿ. ಸೊ ಈ ರೀತಿ ಎಲ್ಲ ಒಂದಷ್ಟು ಆರ್ಗ್ಯಾನಿಕ್ ಆಗಿ ಮುಂದೆ ನೆಕ್ಸ್ಟ್ ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನುವಂಥದ್ದೇ ನನ್ನ ಒಂದು ಕಾನ್ಸೆಪ್ಟು. ಅದೇ ರೀತಿ ಡಾಕ್ಟರ್ ಕೃಷ್ಣಚಂದ್ರ ಅನ್ನುವಂಥವ್ರು ಒಂದೊಳ್ಳೆ ಕೆಲಸ ಮಾಡಿ ಈ ರೀತಿ ವೇಸ್ಟ್ ಡಿಕಂಪೋಸರ್ಗಳನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿ ರೈತರಿಗೆ ಹೆಲ್ಪ್ ಆಗುವಂಥ ಮಾಡಿದ್ದಾರೆ. ನಿಮಗೆ ಯಾರಾದರೂ ಸಿಂಪಲ್ಲಾಗಿ ನೀವು ಈಗ OWDCನೂ ಯೂಸ್ ಮಾಡ್ಬೋದು. ನೀವು ತುಂಬ ರೀತಿ ಬಂದ್ಬಿಟ್ಟಿದೆ. ಈಗ ಬಯೋಫರ್ಟಿಲೈಸರ್ಗಳು ಇವರು ಡಾಕ್ಟರ್ ಕೃಷ್ಣಚಂದ್ರ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಬಯೋಫರ್ಟಿಲೈಸರ್ ಕಂಪ್ನಿಗಳು ಇಷ್ಟೊಂದೇನು ಇರಲಿಲ್ಲ. ಈಗ ತುಂಬಾ ಬಂದ್ಬಿಟ್ಟೈತೆ ಬಯೋಫರ್ಟಿಲೈಸರ್ ಕಂಪ್ನಿಗಳು. ಬಟ್ ಅವರು ಇದನ್ನು OWDCನ ಇಂಟ್ರಡ್ಯೂಸ್ ಮಾಡಿದಂಥ ಸಮಯದಲ್ಲಿ ಇಷ್ಟೊಂದು ಕಂಪ್ನಿಗಳು ಏನಿರಲ್ಲ. ಆ ಸಮಯದಲ್ಲೇ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಪಾಪ ಅವ್ರು ತೀರೋದ್ರು ಅಂತ ಅನಿಸುತ್ತೆ. ಸೊ ಅವರ ಒಂದು ಕಂಪ್ನಿ ನೇಮು ಮತ್ತು ಅವರು ಇಂಟ್ರಡ್ಯೂಸ್ ಮಾಡಿದಂಥ ಪ್ರಾಡಕ್ಟ್ಗಳು, ಆ ಪ್ರಾಡಕ್ಟ್ಗಳನ್ನ ಕಾಪಿ ಮಾಡಿ ತುಂಬ ಕಂಪ್ನಿಗಳು ಸೇಲ್ ಮಾಡ್ತಿದೆ. ಸೊ ಇದರೊಳಗೆ ಡಿಕಂಪೋಸರು ಇದೆಯೋ, ಬ್ಯಾಕ್ಟೀರಿಯಾಗಳು ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಸ್ನೇಹಿತರೆ. ಸೊ ನಾನು ಅವರು ಒರಿಜಿನಲ್ DK ಇದಾರಲ್ಲ, ಡಾಕ್ಟರ್ ಕೃಷ್ಣಚಂದ್ರ ಇದಾರಲ್ಲ, ಅವ್ರ ಪ್ರಾಡಕ್ಟ್ಸನ್ನೇ ನಿಮ್ಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರು OWDC ಬೇಕು ಅಂದರೆ ಕೇಳಿ. ಸೊ ಇನ್ನೂ ತುಂಬ ಥರ ಪ್ರಾಡಕ್ಟ್ಗಳಿದೆ ಅವ್ರ ಹತ್ರ. ಸೊ ಈಗ ತುಂಬ ಜನ ಈ ಗೋಕೃಪಾಮೃತ ಅನ್ನುವಂಥ ಒಂದಷ್ಟು ಕಂಪ್ನಿಗಳನ್ನ ಓಪನ್ ಮಾಡಿದ್ದಾರೆ. ಸೊ ರೈತರು ಅದನ್ನೆಲ್ಲ ಮಾಡೋದು ನನಗೆ ತುಂಬ ಇಷ್ಟವಾದಂಥ ಒಂದು ವಿಚಾರನೇ.
ಸೊ ನಿಮಗೆ ಈ ಡಾಕ್ಟರ್ ಕೃಷ್ಣಚಂದ್ರ ಅನ್ನುವಂಥವ್ರ ಬಗ್ಗೆನೂ ಮತ್ತು OWDC ಅವ್ರ ಬಗ್ಗೆನೂ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್.